ನಮಸ್ತೆ ಕರುನಾಡು, ನಾನು ನಿಮ್ಮ ಇಟ್ಸ್ ಫ್ರಿಜ್ಜು. ಇದು ನನ್ನ ಡೇ 14 ವ್ಲಾಗ್. ಇವತ್ತು ಕರಾಟೆ ಕ್ಲಾಸ್ ಇರಲಿಲ್ಲ, ಸೊ ಅದರಿಂದ ನಾನು ಒಂದು 11 ಗಂಟೆಗೆ ಎದ್ದೆ. 11 ಗಂಟೆಗೆ ಎದ್ದಿದ ತಕ್ಷಣ ನಮ್ಮಮ್ಮ ಕೂಗಿದ್ರು. ನೆತ್ತಿ ಮೇಲೆ ಸೂರ್ಯ ಬಂದಿದ್ರು. ದನ ಬಿತ್ಕೊಳಂಗೆ ಬಿದ್ದಿರ್ತೀಯಲ್ಲ, ಎದಳೋ ಮುದೇವಿ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಎದಳಿಸಿದ್ರು. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡಬಾರ್ದು, ಈ ಕಡೆ ಕೇಳಬೇಕು, ಈ ಕಡೆ ಬಿಟ್ಬಿಡ್ಬೇಕು. ಸೊ ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿಬಿಟ್ಟು, ನಮ್ಮ ನಾಯಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಅದರಿಂದ ಅವಕ್ಕೆ ಮೆಡಿಸನ್ನು ಮತ್ತು ಫುಡ್ಡು ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಯಾಕೆ ಹಿಂಗೆ ಆಡ್ತಿದ್ಯಾ? ವಾ 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 ಗೊತ್ತಾಗೋಯ್ತಲ್ಲ ಬಿಸ್ಕೆಟ್ ತಂದಿದ್ದೀನಂತ. ಇದಾದ ತಕ್ಷಣ ನೆಕ್ಸ್ಟು ಡೆಮಾನ್ಸ್ಟ್ರೇಷನ್ಗೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ತಂದಿದ್ರು ನಮ್ಮ ಬ್ರದರ್ಸು. ಸೊ ಕ್ಯಾಮ್ರಾನ ನೋಡಿ ನಾನು ನನ್ನ ಫೋಟೋ ತೆಗಿಸ್ಕೊಳಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಅವರು ಡೆಮಾನ್ಸ್ಟ್ರೇಷನ್ಗೆ ಅಂತ ತರಿಸಿದ್ರೆ. ಸೊ ಇದಾಗ್ತಾ ಇದ್ದಂಗೆ ಮನೆಗೆ ಬಂದುಬಿಟ್ಟು ಅದನ್ನೆಲ್ಲ ಕಾಪಿ ಹಾಕ್ಕೊಂಡು ನೆಕ್ಸ್ಟು ನಮ್ಮ ಕರಾಟೆ ಸರ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೊರಟೆ. ಇವರು ನನಗೆ ಕರಾಟೆ ಸರ್ ಅಂತ ಹೇಳೋದಕ್ಕಿಂತ ನನಗೆ ಅಣ್ಣ, ವೆಲ್ ವಿಷರ್, ಮೈ ಹೀರೋ, ಮೈ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಇವ್ರ ಥರ ನಾನು ಆಗಬೇಕು ಅನ್ನೋದು ನನ್ನ ಕನಸು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊರಡೋಣ ಅಂತ ಹೊರಟೆ. ಏನಪ್ಪ ಅಂತ ಅಂದರೆ ಇವತ್ತು ಬೆಳಗ್ಗೆನೇ ಬೇಗನೆ ಹೊರಡಬೇಕಾಯಿತು. ನೋಡಿದ್ರೆ ಎಮ್ಮೆ ಬಿತ್ಕೊಳ್ಳೋಂಗೆ ಇವತ್ತು ಏನೋ 11 ಗಂಟೆ ತನಕ ಮಲ್ಕೊಬಿಟ್ಟಿದ್ದೆ. ಹೋಗ್ತಾ ಇದ್ದಂಗೆ ಮನೋಬ್ರು ಬಂದಿದ್ದರು. ನನಗಿಂತ ಮುಂಚೆ ಅವರೇ ಬಂದು ವೆಯ್ಟ್ ಮಾಡ್ತಾಯಿದ್ರು. ದೇವ್ರ ದರ್ಶನ ಅಂತೂ ಈ ಸರಿ ಅದ್ಭುತವಾಗಾಯಿತು. ಯಾಕಂತಂದರೆ ಗುರುವಾರದೊತ್ತು ನಾವು ಬೆಳಗ್ಗೆನೇ ಹೋಗ್ತಾಯಿದ್ವಿ. ಈ ಥರ ಸ್ಪೆಷಲ್ ಪೂಜೆ ಆಗಲಿ ಇದಾಗಲಿ ನಡೀತಾ ಇದ್ದಿದ್ದು ನಾನು ನೋಡಿಲ್ಲ. ಆಮೇಲೆ ದೇವ್ರನ್ನ ಜೋಕಾಲಿಲಿ ಹಾಕ್ಕೊಂಡು ತೂಗ್ತಾರೆ. ಆ ತೂಗೋದನ್ನು ನಾನು ನೋಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಇದನ್ನೆಲ್ಲ ನೋಡ್ತಾ ಇರೋದು. ಸೊ ಇದಾಗಿದ್ದ ತಕ್ಷಣ ವಿಜಯನಗರ ಫಸ್ಟ್ ಸ್ಟೇಜ್ಗೆ ಫುಡ್ ಕೋರ್ಟ್ ಕೊಡೋಣ ಅಂತ ಹೋಗ್ತಾಯಿದ್ವಿ. ಹೋಗೋಣ ಅಂತ ಇನ್ನೇನು ಗಾಡಿ ತೊಗೊಂಡು ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀವಿ. ಆವಾಗ ಫ್ಲ್ಯಾಶ್ ಆಗ್ತಾಯಿದೆ, ನಾನು ಬ್ಯಾಗ್ ತೊಗೊಂಡು ಬಂದಿದ್ದೆ, ಬ್ಯಾಗ್ನ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ದೇವಸ್ಥಾನದಲ್ಲೇ ಅಂತ. ತಿರ್ಗಾ ಯೂಟರ್ನ್ ನೋಡ್ಕೊಂಡು ಬಂದು ಬ್ಯಾಗ್ನ ಎತ್ಕೊಂಡು, ಬ್ಯಾಗ್ ಎತ್ಕೊಳ್ಳೋಕೆ ಮುಂಚೆ ತುಂಬ ಖಾಲಿ ಇದ್ದಿದ್ದು ಜನ. ಬ್ಯಾಗ್ ಎತ್ಕೋಬೇಕಾದ್ರೆ ತುಂಬ ರಶ್ ಆಗಿಬಿಟ್ಟಿದ್ದಾರೆ. ಹೋಗಲಿ ಅಂತ ಅಂದ್ಬಿಟ್ಟು ಹೋಗಿದ್ದು. ಮತ್ತು ವಿಜಯನಗರ್ ಫಸ್ಟ್ ಸ್ಟೇಜ್ ಫುಡ್ ಕೋರ್ಟ್ಗೆ ಎಂಟ್ರಿ ಆದ್ವಿ. ಸೊ ನಾವು ಹೋಗ್ತಿದ್ದಾಗೆ ಚಾಟ್ಸ್ ಅಂಗಡಿಗೆ ಹೋದ್ವಿ. ಪಾನಿಪುರಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ಹೆಸರೇ ಹಾಕಿದ್ರು ಅಂದ್ಬಿಟ್ಟು ನಮ್ಮ ಮನೋಬ್ರೋ ಫುಲ್ಲು ಖುಷಿ. ಏನು ಬ್ರೋ ದೇವ್ರನ್ನ ಎಲ್ಲೆಲ್ಲೂ ಕರೆಸ್ಕೊಳ್ತಾರಲ್ಲ ಅಂತ. ಆ ದೇವ್ರ ಪವರ್ ಹಂಗಿದೆ ಬ್ರೋ ಅಂತ ಅಂದ್ಕೊಂಡು ನಾನು ಅಲ್ಲೇ ಒಂದು ಮಸಾಲೆ ಪುರಿ ತಿಂದ್ಕೊಂಡು, ಗೋಬಿ ತಿಂದ್ಕೊಂಡು ನೆಕ್ಸ್ಟು ರಿಟರ್ನ್ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.